ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಬೆಲ್ಲದಿಂದ ರವೆ ಉಂಡೆ ಹೆಂಗೆ ಮಾಡೋದು ಅಂತೇಳಿ ತೋರ್ಸೋಕೆ ಬಂದಿದ್ದೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ ಬೆಲ್ಲದಿಂದ ಮಾಡಿದ್ದೀವಿ ಅಂತೇಳಿ. ನಿಮಗೆ ಕೇಳ್ತಿದ್ದಂಕಲ್ಲಿ ಇದೇನಿದು ಹಸಿಸಿ ಅಂತ ಅನ್ನಿಸ್ಬೋದು, ಆದರೆ ಅಂಥದ್ದು ಏನು ಹಸಿಸಿ ಅನ್ನಂಗಿರಲ್ಲ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ. ಸಕ್ಕರೆದಕ್ಕಿಂತ ಭಾರಿ ಅದ್ಭುತವಾಗಿರ್ತವೆ. ಇದಂತೂ ನಾನು ಪಕ್ಕ ಹೇಳಬಲ್ಲೆ. ನಿಮ್ಗೆ ಬೇಕಾದ್ರೆ ಒಂದು ಸತಿ ಮಾಡಿ ನೋಡಿರಿ, ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಮಾಡೋದು ಕೂಡ ಭಾರಿ ಸುಲಭ. ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಏನೇ ಸಾಮಾನುಗಳು ತಗೊಂಡಿದ್ದೀನಿ ಈ ಬೆಲ್ಲದ ರವೆ ಉಂಡೆ ಮಾಡೋಕ್ಕೆ ಅಂತಂದರೆ, ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಏಲಕ್ಕಿ ಪುಡಿ, ಒಂದು 3-4 ಏಲಕ್ಕಿ ಪುಡಿನ ದೊರ್ಗ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲಿಂದ ಸ್ವಲ್ಪ ಗೋಡಂಬಿ, ಒಣ ಕೊಬ್ಬರಿ ತುರಿ, ಆಮೇಲೆ ಬಾದಾಮಿನೂ ಕೂಡ ಅಷ್ಟೇ ಅಡ್ಡಡ್ಡಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. 1 ಕಪ್ನಷ್ಟು ಚಿರೋಟಿ ರವೆ, 3/4 ಕಪ್ನಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನೂ ಒಂದು ಸತಿ ಅಚ್ಚುಕಟ್ಟಾಗಿ ನೋಡ್ಕೊಳ್ರಿ. ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಅದು ನಿಮ್ಮ ಇಚ್ಛೆ. 1 ಬಟ್ಲಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕು ಅಂತೇಳಿ ತೋರಿಸ್ತೀನಿ ಇವಾಗ ಮಾಡಬೇಕಾದ್ರೆ. ಸಣ್ಣ ಚಿರೋಟಿ ರವೆ ತಗೊಂಡ್ರೆ ಒಳ್ಳೇದು. ಇದಕ್ಕೆ ತೀರಾ ದೊಡ್ಡ ರವೆ ಇದ್ವು ಅಂತಂದರೆ ನೀವು ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದು 2 ರೌಂಡ್ ಹಿಂಗೆ ಗರ್ರ ಅನ್ನಿಸ್ಕೊಂಡ್ರೆ ಸ್ವಲ್ಪ ಸಣ್ಣಕ್ಕೆ ಆಗ್ತವೆ. ನಾನಿಲ್ಲಿ ರವೆ ಹುರಿಯೋಕ್ಕೂ ಮುಂಚೆ ಏನು ಮಾಡ್ತೀನಿ ಅಂದರೆ, ಬೆಲ್ಲ ಇತ್ತಲ್ಲ, ಬೆಲ್ಲನ ಒಂದು ಸ್ಟೀಲಿನ ಚರಕ್ಲಿಗೆ ಹಾಕ್ಯಂತ ಇದ್ದೀನಿ. 1/4 ಕಪ್ಗಿನ ಕಡಿಮೆ ನೀರು, ನೋಡಿರಿ ನಿಮಗೆ ಕಾಣಿಸ್ತೈತಲ್ಲ, 1/4 ಕಪ್ಗಿನ ಕಡಿಮೆ ನೀರಿದ್ದಾವೆ. ನೀರು ಹಾಕಿ ಇಡ್ತಾಯಿದ್ದೀನಿ ಇವಾಗ ಪಕ್ಕಕ್ಕೆ. ಈಗಲೇ ನಾನು ಕರಗ್ಸೋಕೆ ಇಡ್ತಿಲ್ಲ. ನೀರು ಹಾಕಿಟ್ಟೆ ಅಂದರೆ ಒಲೆ ಮೇಲೆ ಇಡೋದಕ್ಕೂ ಮುಂಚೆನೇ ಚೂರು ಕರಿಕೊಂಡಿರುತ್ತೆ, ಇನ್ನೂ ಗಾಢ ಕರಗುತ್ತೆ ಅಂತೇಳಿ. ಅಷ್ಟೊತ್ತಿಗೆ ಈ ರವೆ ಹುರ್ಕೊಳ್ಳೋಣ ಅಂತೇಳಿ ಇಲ್ಲೇನು ಮಾಡ್ತೀನಿ ಅಂದರೆ, ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆ ಅಲ್ಲ, ಬಾಣಲೆ ತಗೊಂಡಿದ್ದೀನಿ. ಅದು ಬಾಣಲೆ ಬಿಸಿ ಆದಮೇಲೆ 1.5 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಕೊಳ್ರಿ ತುಪ್ಪದ ಲೆಕ್ಕ ಎಷ್ಟು ಬಳಸ್ತೀನಿ ಅಂತೇಳಿ. 1.5 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕಾರಣ ಇಲ್ಲಿ ನಾನು ಅಡ್ಡಡ್ಡ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇವನ್ನ ಬಾದಾಮಿನ, ಅವನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದಕ್ಕೆ ಹುರಿತಾಯಿದ್ದೀನಿ. ಇವಾಗ ಗರಿ ಗರಿ ಏನಂಗಿರ್ಬೇಕು ಅವು. ಇದು ತಾಳ್ಮೆ ಇರಬೇಕು ಸ್ವಲ್ಪ. ಹಂಗೆ ಗೋಡಂಬಿನೂ ಕೂಡ ಅಷ್ಟೇ. ತೀರ ಗೋಡಂಬಿ ದೊಡ್ಡಕ್ಕೆ ಇದ್ದರೆ ನೀವು ಹಿಂಗೆ ನಾನು ಹೆಂಗೆ ಇಲ್ಲಿ ಹೆಚ್ಚಿದ್ದೀನಿ, ಸಣ್ಣ ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಬಾದಾಮಿ ಚೂರು 1/3 ಭಾಗ ಹುರಿದ ಮೇಲೆ ಗೋಡಂಬಿ ಹಾಕೇಳ್ರಿ. ಬಾದಾಮಿ ಗಟ್ಟಿ ಇರುತ್ತೆ, ಹಾಗಾಗಿ ಅದನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಮೊದಲಿಗೆ ಹುರ್ಕೊಂಡು ಆಮೇಲಿಂದ ಗೋಡಂಬಿ ಹಾಕಬೇಕಾಗತ್ತೆ. ಗೋಡಂಬಿ ಹಾಕಿದ ಮೇಲೆ ನೀವಿನ್ನು ಲಾಸ್ಟಿಗೆ ದ್ರಾಕ್ಷಿ ಹಾಕ್ಕೊಂಡು ಅವು ಉಬ್ಬವರೆಗೂ ಚೆನ್ನಾಗಿ ಹುರಿಬೇಕು. ಆಮೇಲಿಂದ ಅದನ್ನು ಒಂದು ಬಟ್ಲಿಗೋ ಕಪ್ಪಿಗೋ ಪ್ಲೇಟಿಗೂ ಹಾಕಿ ಎತ್ತಿಟ್ಕೊಳ್ರಿ. ನೋಡಿರಿ ದ್ರಾಕ್ಷಿ ಉಬ್ಬಿ ಬಂದ್ವಿ ಇವಾಗ. ಇದು ದ್ರಾಕ್ಷಿ ಉಬ್ತಿದಂಕಲ್ಲೇ ಸ್ಟವ್ ಆಫ್ ಮಾಡ್ಕೊಬಿಡ್ರಿ, ಯಾಕಂದರೆ ಆ ಬಿಸಿಗೆ ಅವು ಮತ್ತೆ ಕರಗಾಗ್ಬಿಡ್ತವೆ. ಅದಕ್ಕೇ ಸ್ಟವ್ ಆಫ್ ಮಾಡ್ಕೊಂಡು ಒಂದೊಂದು ಎದಕ್ಕರ ತೆಗೆದು ಅಲ್ಲೇ ಒತ್ತಟಿಗಿಡ್ರಿ, ಆಯಿತಾ? ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಮತ್ತೆ ಇನ್ನೊಂದು ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇವಾಗ ಚಿರೋಟಿ ರವೆನ ಚೆನ್ನಾಗಿ ಹುರಿಬೇಕು. ನೀವು ಇದ್ದೇ ನೋಡಿರಿ, ಭಾಳ ಮುಖ್ಯವಾದಂದರೆ ಇದೇ. ನೀವು ಭಾಳ ತಾಳ್ಮೆಯಿಂದ ಹುರಿಬೇಕು, ಸಣ್ಣೂರಿನಲ್ಲೇ ಹಿಂಗೆ 2-3 ಕೈ ಆಡಿಸ್ಕೊಂತ ಕೈ ಬಿಡ್ದಂಗೆ ಚೆನ್ನಾಗಿ ಹುರಿಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ಘಮ 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 ಅಂತ ಅನ್ಬೇಕು. ನಿಮಗೆ ಗೊತ್ತಿರುತ್ತಲ್ಲ, ರವೆನ ಚೆನ್ನಾಗಿ ಹುರಿಬೇಕು. ಆವಾಗ ರವೆ ಉಂಡೆ ಚೆನ್ನಾಗಿ ಬರ್ತವೆ. ರವೆ ಉಂಡೆಗಳು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಸಣ್ಣೂರಿನಲ್ಲಿ ಹಂಗೇ ಕೈ ಬಿಡ್ದಂಗೆ ತೀರ 1-2-3 ಆದರೂ ನೀವು ಕೈ ಆಡಿಸ್ಕೊಂತ ದಪ್ಪ ತಳದ್ದು ಪಾತ್ರೆ ಬಾಣಲೆಗಳಾದ್ರೆ ಏನು ತೊಂದರೆ ಇಲ್ಲ, ಗಾಢನ ಸಿಹಿಯಲ್ಲ. ಆದ್ರೂ ಚೆನ್ನಾಗಿ ಹುರಿಬೇಕು. ನೋಡಿ, ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡೆ ನಾನು. 1-2 ನಿಮಿಷ ರವೆನ ಚೆನ್ನಾಗಿ ಹುರಿದಿದ್ದಾದಮೇಲೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರಿತಾ ಇದ್ದೀನಿ. ಹತ್ತತ್ರ ಏನಿಲ್ಲ ಅಂದರೆ ಒಂದು 5 ನಿಮಿಷ ಆದ್ರೂ ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿಬೇಕು. ಅದು ಹಸಿ ವಾಸನೆ ಚೂರು ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಅಷ್ಟು ಹುರ್ಕೊಂಡ್ರಿ ಅಂತಂದರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ರಿ, ಹಿಂಗೆ ರವೆನ ನೋಡಿದರೆ ಸಖತ್ತು ಸುಡ್ತಿರ್ಬೇಕು. ಅದು ನಿಂಗೆ ಮುಟ್ಟೋಕ್ಕೆ ಆಗಬಾರ್ದು, ಅಷ್ಟು ಸುಡ್ತಿರಬೇಕು. ಅಷ್ಟು ಅಷ್ಟು ಸುಡುತ್ತಲ್ವ, ಅದಾದಮೇಲೆ ಒಂದು 3 ನಿಮಿಷ ಚೆನ್ನಾಗಿ ಹುರಿಬೇಕು. ಈಗ ಕೊಬ್ಬರಿ ತುರಿ ಏನಲ್ಲಿ ತುರಿದಿಟ್ಕೊಂಡಿದ್ದೆ 1 ಬಟ್ಲಷ್ಟು, ಅದನ್ನು ಕೂಡ ಇದಕ್ಕೆ ಹಾಕತ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಕೊಬ್ಬರಿ ಹಾಕಿದ ಮೇಲೆ ಒಂದು 2 ನಿಮಿಷ ಮತ್ತೆ ಚೆನ್ನಾಗಿ ಹುರಿಬೇಕು, ಯಾಕಂದರೆ ಕೊಬ್ಬರಿನೂ ಕೂಡ ಕೆಡಬಾರ್ದಲ್ಲ. ಹಂಗಾಗಿ ಇದರಲ್ಲೇ ಚೆನ್ನಾಗಿ ಹುರಿದ್ವಿ ಅಂತಂದರೆ ಒಂದು 15 ದಿನದ ತನಕ ಏನಾಗಲ್ಲ, ರವೆ ಉಂಡೆಗಳು ಇಟ್ಕೊಂಡು ತಿನ್ಬೋದು. ಆಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ನಿಮಿಷ ಮತ್ತೆ ಹುರಿಬೇಕು, ಆಯಿತಾ? 1 ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ.
ಸ್ಟವ್ವು ಆಫ್ ಮಾಡಿದ ಮೇಲೆ ಕೂಡ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಬಾಣಲಿ ಚೆನ್ನಾಗಿ ಕಾದಿರುತ್ತಲ್ಲ, ಮತ್ತು ತಳದಾಗಿರೋ ಮತ್ತೆ ಸಿಹಿಯ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ಒಂದು ನಿಮಿಷ ತನಕ ಕೈ ಆಡಿಸ್ತಿರ್ಬೇಕು. ಈಗ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಆಮೇಲೆ ಅದನ್ನ ಪಕ್ಕಕ್ಕಿಡ್ರಿ, ಆಯಿತಾ. ಇದಾದಮೇಲೆ ಇವಾಗ ಬೆಲ್ಲ ಕರಗಕ್ಕಿಡೋಣ. ಇದನ್ನು ಕೂಡ ತಣ್ಣಗೆ ಹಾಕಿ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅಷ್ಟೊತ್ತಿಗೆ ಬೆಲ್ಲನೂ ಕರಗಿ ಒಂದೆರಡು ಕುದಿ ಬೀಳುತ್ತೆ, ಅಲ್ಲಿಗೆ ಸರಿ ಹೋಗುತ್ತೆ. ಅದು ಪೂರ್ತಿ ತಣ್ಣಗಾಗಿರ್ಬಾರ್ದು, ರವೆ ಕೂಡ ಬಿಸಿ ಇರಬೇಕು. ಇದು ನಾವೇನು ಬೆಲ್ಲ ಕರಗಿಸಿ ಇಟ್ಕೊತಾ ಇದ್ದೀವಿ, ಇದು ಕೂಡ ಬಿಸಿ ಇರಬೇಕು. ನಾವಿಲ್ಲಿ ಬೆಲ್ಲ ಕರಗಿಸ್ತಾ ಇದ್ದೀವಿ, ಇದೇನು ಒಂದೆಳೆ ಎರಡೆಳೆ ಪಾಕ ತೆಗಿಬೇಕು ಅಂತಿಲ್ಲ. ಬೆಲ್ಲ ಕರಗಿ ಚೆನ್ನಾಗಿ ಒಂದೆರಡು ಸತಿ ಕುದಿಬೇಕು, ಒಂದೆರಡು ಕುದಿ ಬೀಳಬೇಕು. ಆವಾಗ ರವೆ ಉಂಡೆಗಳು ಚೆನ್ನಾಗಿ ಬರ್ತವೆ, ತಿನ್ನೋಕೆ ರುಚಿಯಾಗಿರ್ತವೆ. ನೋಡಿರಿ, ಈ ಥರ ಚೆನ್ನಾಗಿ ಕರಗಲಿ. ಅದು ಕರಗಿದ ಮೇಲೆ ಒಂದು ನಿಮಿಷ ಕುದಿಲಿ ಹಿಂಗೆ. ನೋಡಿರಿ, ಎಲ್ಲ ಚೆನ್ನಾಗಿ ಕರಗೈತೆ, ಇವಾಗ ಕುದೀತಾ ಐತೆ. ಚೆನ್ನಾಗಿ ಕುದ್ದಿದ್ದಾದಮೇಲೆ ನಾವು ಅಲ್ಲೇನು ರವೆನ ಹುರಿದಿಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಬಿಟ್ಟು ರವೆ ಉಂಡೆ ಕಟ್ಟಬೇಕಾಗತ್ತೆ. ಸಾಕು, ಇಷ್ಟು ಕುದ್ರೆ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಏನು ಹುರಿದಿಟ್ಕೊಂಡಿದ್ದೀನಿ ರವೆನ, ಇದನ್ನು ಇನ್ನೊಂದು ಸತಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನು. ನೋಡ್ಕೊಳ್ರಿ, ಹಿಂಗೆ ಇನ್ನು ಸುಡ್ತಾ ಇದೆ. ಅದು ತುಂಬ ಸುಡ್ತಿರಬಾರ್ದು, ಕೈ ಇಡಂಗಿರ್ಬೇಕು ಅದು, ಆಯಿತಾ. ಆಮೇಲೆ ಒಂದು ಜಲ್ಡಿ ತಗೊಂಡು, ಬೆಲ್ಲದಲ್ಲಿ ಏನಿಲ್ಲ ಅಂದ್ರೂ ಕಸರು ಪಸರು ಏನಾರು ಇರುತ್ತೆ, ಹಂಗಾಗಿ ಚೆನ್ನಾಗಿ ಸೋಸ್ಕೇಳ್ರಿ. ಆಮೇಲೆ ಒಂದೇ ಸತಿ ಹಾಕೊಳಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಹಾಕ್ಕೊಂಡು ಆ ಬೆಲ್ಲ ರವೆ ಜೊತೆಗೆ ಚೆನ್ನಾಗಿ ಕೂಡೋ ಥರ ನೀಟಾಗಿ ಕಲಿಸ್ಬೇಕು. ಅದನ್ನ ಸ್ವಲ್ಪ ಹಾಕ್ಕೊಂಡು ಇದು ಉಂಡೆ ಕಟ್ಟ ಅದಕ್ಕೆ ಬರಬೇಕು. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಅಲ್ಲಿವರೆಗೂ ಕೂಡ ಈ ಒಂದು ಬೆಲ್ಲ ಏನು ಕರಗಿಸಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಮೆತ್ತಗೆ ಮಾಡ್ಕೋಬೇಕು ಅದನ್ನು. ಯಾಕಂದರೆ ರವೆ ಉಂಡೆ ಕಟ್ಟಿದ ಮೇಲೆ ಅದನ್ನು ಮತ್ತೆ ಗಟ್ಟಿಗೆ ಆಗೇ ಆಗುತ್ತೆ ಅಲ್ವಾ. ಹಂಗಾಗಿದ್ದ ಉಂಡೆ ಕಟ್ಟಬೇಕಾದ್ರೆ ಮೆತ್ತಗಿರಬೇಕು, ರವೆ ತಣ್ಣಗಾಗಿರಬಾರ್ದು. ಬೆಲ್ಲದ್ದು ಕೂಡ ಅಷ್ಟೇ, ಬೆಲ್ಲದ ನಾವೇನು ಕರಗಿಸ್ಕೊಂಡಿದ್ದೀವಿ ಆ ಪಾಕನೂ ಕೂಡ ತಣ್ಣಗಿರಬಾರ್ದು. ತಣ್ಣಗಿತ್ತು ಅಂದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಆದಷ್ಟು ಇದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು. ಬಿಸಿ ಅಂತಂದರೆ ಕೈ ಸುಟ್ಕೊಳ್ಳೋಷ್ಟು ಬಿಸಿ ಅಲ್ಲ, ಕೈ ಇಡೋಷ್ಟು ಬಿಸಿ ಇರಬೇಕದು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲದನ್ನು ಆ ಬೆಲ್ಲ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ತಾ ಇದ್ದೀನಿ ಹಿಂಗೆ. ನೀವಿಲ್ಲೇ ಮಾಡಬೇಕಾಗಿರೋದು ಅದೇ. ಏನು ಗಮನ ವಹಿಸ್ಬೇಕಪ್ಪ ಅಂತಂದರೆ ಪೂರ್ತಿ ತಣ್ಣಗಾಗಿ ಬಿಡಬೇಡ್ರಿ. ಇದನ್ನ ಪೂರ್ತಿ ತಣ್ಣಗಾಗಿ ಬಿಟ್ಟರೆ ಏನಾಗುತ್ತಪ್ಪ ಅಂದರೆ ಗಟ್ಟಿಯಾಗಿಬಿಡ್ತು. ನೋಡಿರಿ, ನಾನು ಉಂಡೆ ಕಟ್ತಾ ಇದ್ದೀನ, ಈ ಥರ ಉಂಡೆ ಕಟ್ಟ ಇದಕ್ಕೆ ಬರಬೇಕು. ಬಿಸಿ ಇದ್ದಾಗ ಬಂದೇ ಬರುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನೀವು ಫೇಲ್ ಆಗೋಲ್ಲ, ಪಕ್ಕ ಮಾಡೇ ಮಾಡ್ತೀರಾ. ಇನ್ನೊಂದು ಸತಿ ಹಿಂಗೆಲ್ಲ ನೀಟಾಗಿ ಎಲ್ಲದನ್ನು ಬೆಲ್ಲ ಚೆನ್ನಾಗಿ ಕೂಡ್ಕೋಬೇಕು. ಯಾಕಂದರೆ ಒಂದೊಂದು ಹತ್ರ ಅದು ಜಾಸ್ತಿ, ಒಂದೊಂದು ಥರ ಕಡಿಮೆ ಆಗಬಾರ್ದಲ್ಲ, ಅದಕ್ಕೆ. ಇಷ್ಟೆಲ್ಲ ಆದಮೇಲೆ ಮಾಮೂಲಿ ನೀವು ಹೆಂಗೆ ಉಂಡೆ ಕಟ್ತೀರೋ ಆ ಥರ ನಿಮಗೆ ಯಾವ ಒಂದು ಅಳತೆಗೆ ಬೇಕೋ ಆ ಅಳತೆಗೆ ಉಂಡೆ ಕಟ್ಕೊಂಡ್ರಿ ಅಂತಂದರೆ ರವೆ ಉಂಡೆ ರೆಡಿ ಆಗ್ತವೆ. ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ. ನೀವು ಯಾರಿಗಾರ ಕೊಡ್ರಿ ಗೊತ್ತೇ ಆಗೋದಿಲ್ಲ ಇವು ಬೆಲ್ದವು ಅಂತೇಳಿ ಅಂತ, ಆಯಿತಾ. ಇದನ್ನು ಉಂಡೆ ಕಟ್ಟಬೇಕಾದ್ರೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಮುಂಬೆರಳಿದಾವಲ್ಲ 4 ಬೆರಳು, ಅಲ್ಲಿ ಚೆನ್ನಾಗಿ ಒತ್ತಬೇಕು, ಚೆನ್ನಾಗಿ ಒತ್ತಿ ಕಟ್ಟಬೇಕು. ನೋಡಿರಿ, ನಾನು ಇಲ್ಲಿ ಹೆಂಗೆ ಕಟ್ತಾ ಇದ್ದೀನಿ, ಈ ಥರ ಒತ್ತಬೇಕು. ನೀವು ಹಂಗೆ ಮೇಲೆ ಕಟ್ಟಿರಿ ಅಂತಂದರೆ ಆಮೇಲೆ ಅವು ಬಾಯಿ ಬಿಟ್ಕೊಂಡ್ಬಿಡ್ತವೆ. ಚೆನ್ನಾಗಿ ಮುಂಬೆರಳು ಏನಿದೆ 4 ಬೆರಳು ಹತ್ರ ಚೆನ್ನಾಗಿ ಒತ್ತಿ ಕಟ್ಟಬೇಕು. ಅಂಗೈಯಲ್ಲಿ ದುಂಡುಗೆ ಮಾಡಬೇಕು. ನಿಮಗೆ ಕಾಣಿಸ್ತಾಯ್ತಾ? ಅಂಗೈಯಲ್ಲಿ ಒತ್ತಬಾರ್ದು ನೀವು ಉಂಡೆ ಕಟ್ಟಬೇಕಾದ್ರೆ. ಅಲ್ಲಿ ಸುಮ್ಮನೆ ಹಂಗೆ ಹಗುರಕ್ಕೆ ನೀವು ಉಂಡೆ ಮಾಡಬೇಕು, ದುಂಡುಗೆ ಬರೋ ಥರ, ಗೊತ್ತಾಯ್ತಾ. ನೋಡಿರಿ, ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಯಾಗಿರ್ತಕ್ಕಂಥ ಬೆಲ್ಲದ ರವೆ ಉಂಡೆಗಳು ರೆಡಿ ಆದವು ಅಂತಲೇ ಅರ್ಥ. ತಣ್ಣಗಾದ್ಮೇಲೆ ಚೆನ್ನಾಗಿ ಗಟ್ಟಿ ಆಗ್ತವೆ. ಗಟ್ಟಿ ಅಂದರೆ ತೀರಾ ಗಟ್ಟಿ ಅಂತಲ್ಲ, ಬಾಯಲ್ಲಿಟ್ಟರೆ ಕರ್ಗೋ ಥರ ತುಂಬ ಚೆನ್ನಾಗಿರ್ತವೆ. ನೀವು ಒಂದು ಸತಿ ಮಾಡಿ ನೋಡಿರಿ, ಪಕ್ಕ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಲ್ಲಿಗೆ ವಿಡಿಯೋ ಮುಗೀತು. ನಿಮ್ಗೆ ಟೈಮ್ ಇಲ್ಲ ಅಂದರೆ ನೀವು ಹೊರಡ್ಬೋದು. ನನಗೊಂದು ಬಾಲ್ಯದ ನೆನಪನ್ನು ಹಂಚ್ಕೋತಾ ಇದ್ದೀನಿ. ಈ ರವೆ ಉಂಡೆಗಳನ್ನು ನಾವು ಯಾವಾಗ ತಿಂತಿದ್ವಿ ಅಂತಂದರೆ, ಈಗ ನೀನು ಬೇಕು ಅಂತಂದರೆ ಮಾಡ್ಕೊಂಡು ತಿನ್ಬೋದು. ಆದರೆ ನಾವು ಸಣ್ಣರಿದ್ದಾಗ ಹೆಂಗಪ್ಪ ಅಂತಂದರೆ ಎಲ್ಲರೂ ಟೂರು ಪಾರು ಹೊಂಟ್ರೆ ಮಾತ್ರ ಮನೆಗೊಳಗೆ ರವೆ ಉಂಡೆ ಮಾಡೋರು. ಅದು ಟೂರ್ ಹೋಗ್ತಿದ್ದೀವಿ ಅಂತಂದರೆ ಅದು ಎಂಥ ಇದು ಎಲ್ಲರ ಮೇಷ್ಟ್ರುಗಳು ಬಂದು ಟೂರ್ ಹೋಗ್ತಿದ್ದೀವಿ ಅಂತಂದರೆ ಹಿಂಗೆ ಹೇಳೋರು, ಹಿಂಗೆ ಹೊಂಟಿದ್ದೀವಿ ಕಲ್ಲೆತ್ತಿಗಿರಿ, ಕೆಮ್ಮಣ್ಣಗುಂಡಿ, ಶೃಂಗೇರಿ, ಹೊರನಾಡು, ಬಾಳೆಹೊನ್ನೂರು ಹಿಂಗೆಲ್ಲ ಹೋಗ್ತಿದ್ದೀವಿ ಅಂತ ಹೇಳೋರು. ನಮಗೆ ಏನೋ ಅಂತ ಆಸೆಗಳು ಅಂತ ಊರುಗಳನ್ನು ನೋಡಿರ್ತಿರ್ಲಿಲ್ವ. ಆವಾಗ ಮನೆ ಬಂದು ಹೇಳ್ತಿದ್ವಿ, ಅಮ್ಮ ಹಿಂಗೆ ಟೂರ್ ಹೋಗ್ತಿದ್ದಾರೆ ಅಂತೆ, ನಾನು ಟೂರ್ ಹೋಗ್ತೀನಿ, ಎಲ್ಲರೂ ಹೊಂಟಿದ್ದಾರೆ ಅಂತೇಳಿ. ಮನೆಗೂ ಕೂಡ ಅಂತ ಅವಾಗೇನು ಆಪತ್ತು ಅಂತಂದರೆ 500 ರೂಪಾಯಿ ಕೊಡ್ತಿರ್ಲಿಲ್ಲ. ಅವಾಗ ಅಂತಂದರೆ ಭಾಳ ಹಿಂದಕ್ಕೆ ಬೇಡ, ಒಂದು 15 ವರ್ಷ ಹಿಂದಕ್ಕೆ ಹೋದ್ರೂ ಸಾಕು, ಬದುಕು ಅಷ್ಟು ಬಂಡಾಗಿತ್ತು. ಅಂಥ ಟೈಮ್ನಾಗ ಟೂರ್ ಹೋಗ್ತಿದ್ದೀವಿ ಅಂತಂದರೆ ಮನೆಗೆ ಬಂದು ಅವ್ರು ಕಳಿಸ್ತಿರ್ಲಿಲ್ಲ. ದುಡ್ಡಿಂದು ಒಂದು ಅನಾನುಕೂಲ ಇತ್ತು. ಆಮೇಲೆ ಬಸ್ಗಳಾಗೆಲ್ಲರ ಬಾಯಿ ತೆರ್ಕ ಮಕ್ಕಂದಿರ್ತಿದ್ವಿ, ಹಿಂದೆಲ್ಲ ಕೂತ್ಕೊತಿರ್ತೀವಿ.
ಅದು ಎತ್ತಾಕಿ ಮೂಗು ಮುಷ್ಣಿ ಎಲ್ಲರ ಕಂಬಿಗೆ ಅಟ್ಟಿಸ್ಕೊಂಡು ಅದು ಗಾಯ ಮಾಡ್ಕೊಂಬಂದು ಅದೇನೋ ಅದು ಬಂದಾಗ ಅದಕ್ಕೆ ಮಸ್ ಅಂತಲ್ಲ ಅವನ್ನೆಲ್ಲ ಯಾರು ನೋಡ್ತಾರೆ ಅಂತೇಳಿ ಕಳಿಸ್ತಿರ್ಲಿಲ್ಲ. ಅವಾಗ ನಾವು ಹೊಡೆದಾಡಿ ಬಡ್ದಾಡಿ ಮಕ ಉದಿಸ್ಕೊಂಡು ಊಟ ಬಿಟ್ಟು ಅವ್ರ ಸರಿಯಾಗಿ ತದಿಸ್ಕೊಂಡು ಆಮೇಲೆ ಹೆಂಗೆ ಹೆಂಗೋ ಮಾಡಿ ಟೂರ್ಗೆ ಒಪ್ಪಿಸ್ಕೊಂಡಾಗ ಆವಾಗ ಕಳಿಸೋರು. ಹೋಗಿಲ್ಲ ಒಂದು ಅರ್ಧ ಕೆ ಜಿ ಸಣ್ಣ ರವೆನೋ ಅರ್ಧ ಕೆ ಜಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಪಟ್ನ 11 ರೂಪಾಯಿ ತಗೊಬ ಅಂತೇಳಿ ಅವಾಗ ಮಾಡಿಕೊಡ್ತಿದ್ರು. ಆವಾಗ ತಿಂತಿದ್ವಿ. ಆವಾಗಿನ ರುಚಿನೂ ಹಂಗೆ ಇರ್ತಿತ್ತು, ಆವಾಗಿನ ಜೀವನನೂ ಅಷ್ಟೇ ಚೆನ್ನಾಗಿತ್ತು. ಅವೆಲ್ಲ ಬಾಲ್ಯದ ನೆನಪುಗಳು. ಇವಾಗ ಎಷ್ಟೇ ತೊಗೊಂಡು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಆಗಿನ ಆನಂದ ಇವಾಗಿಲ್ಲ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.